ಇರಾನಿನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿಗೆ ಸಂಬಂಧಿಸಿದ ಒಂದು ಅಪ್ಡೇಟ್ ಬರ್ತಾ ಇದೆ. ಇದು ಅಪ್ಡೇಟ್ ಇದಮ್ಮಿತ್ತಮ್ ಇದು ಹಿಂಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಇದು ಸತ್ಯ ಆಗಿರಬಹುದು ಅಂತ ಅನಿಸೋದಕ್ಕೆ ಕಾರಣಗಳಿದ್ದಾವೆ. 28ನೇ ತಾರೀಕು ಅಯಾತುಲ್ಲಾ ಖಮೇನಿಯನ್ನು ಇನ್ನೂ 40 ಜನರ ಸಮೇತ ಅಮೇರಿಕ, ಇಸ್ರೇಲ್ ಜಂಟಿ ದಾಳಿಯಲ್ಲಿ ಹೊಡೆದು ಹಾಕಿದವು. ಅದಾದ ಮೇಲೆ ಇನ್ನೊಬ್ಬ ಅರಾಫಿ ಅನ್ನುವ ಅಲ್ಲಿನ ಧಾರ್ಮಿಕ ಗುರು ಇನ್ನು ಮುಂದೆ ಇರಾನನ್ನು ಮುನ್ನಡೆಸ್ತಾರೆ ಅಂತ ಘೋಷಿಸಲಾಯಿತು. ಅದಾದಮೇಲೆ ಇಲ್ಲ ಮುಜ್ತಬಾ ಖಮೇನಿ, ಅಯಾತುಲ್ಲಾ ಖಮೇನಿ ಅವರ ಎರಡನೆಯ ಮಗ ಹೊಸ ಸುಪ್ರೀಂ ಲೀಡರ್ ಅಂತ ಘೋಷಣೆ ಮಾಡಿದ್ರು. ಅಲ್ಲಿಂದ ಇಲ್ಲಿ ತನಕ ಒಂದು ಸಲನೂ ಈ ಮನುಷ್ಯ ಹೊರಗಡೆ ಕಾಣಿಸ್ಕೊಂಡಿಲ್ಲ. ಈ ವಿಡಿಯೋ ಏನು ನೋಡ್ತಾ ಇದ್ದೀರಲ್ಲ, ಇದು ಹಳೆ ವಿಡಿಯೋ. ಒಂದು ಸಲ ಹೊರಗಡೆ ಕಾಣಿಸಿಕೊಂಡಿಲ್ಲ. ಹೊರಗಡೆ ಕಾಣಿಸ್ಕೊಳ್ಳೋದಂದರೆ ಹೊಸದಾಗಿ ಆಯ್ಕೆಯಾದಾಗ ಏನೋ ಒಂದು ಬಿಲ್ಡಿಂಗಿನ ಟೆರೇಸ್ ಮೇಲೆ ಬಂದು ನಿಂತ್ಕೊಂಡು ಸೇರಿದ್ದ ಜನರಿಗೆ ಕೈ ಮಾಡೋದು, ಅಟ್ಲೀಸ್ಟ್ ಇವರ ತಂದೆಗೆ ಶ್ರದ್ಧಾಂಜಲಿ ಸಲ್ಲಿಸುವುದಕ್ಕೆ ಸೇರಿದ್ದ ಲಕ್ಷಾಂತರ ಜನ ಏನಿದ್ರಲ್ಲ ಅವ್ರಿಗೆ ಬಂದು ಒಂದು ವೇವ್ ಮಾಡೋದು, ಇಲ್ಲ. ಆಯ್ತಪ್ಪ, ಯುದ್ಧ ಕಾಲ, ಪ್ರಾಣಕ್ಕೆ ಅಪಾಯ ಇರುತ್ತೆ, ಆ ಕಾರಣಕ್ಕಾಗಿ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ, ಒಂದು ಅಡಗುದಾಣದಲ್ಲಿದ್ದಾರೆ, ಬಂಕರ್ನಲ್ಲಿದ್ದಾರೆ ಅಂತಲೂ ಇಟ್ಕೊಳ್ಳಿ. ಅಲ್ರಿ, ಬಂಕರ್ನಲ್ಲಿದ್ದ ಒಸಾಮಾ ಬಿನ್ ಲಾಡೆನ್ನೇ ವಿಡಿಯೋ ಮಾಡಿ ರಿಲೀಸ್ ಮಾಡ್ತಾ ಇದ್ದ. ಅವನು ಬಂಕರ್ನಲ್ಲಿ ಬಚ್ಚಿಟ್ಕೊಂಡಿದ್ದೆ ಅಲ್ವಾ, ಗುಹೆಗಳಲ್ಲಿ ಬಚ್ಚಿಟ್ಕೊಂಡಿದ್ದೆ ಅಲ್ವಾ. ಮುಜ್ತಬಾ ಖಮೇನಿದೊಂದು ವಿಡಿಯೋ ಹೇಳಿಕೆ ಕೂಡ ಬಂದಿಲ್ಲ ಇನ್ನೂ ತನಕ. ಇದು ಕರೆಕ್ಟಪ್ಪ ಫೋಟೋ ಅನ್ನುವ ನಂಬಬಹುದಾದ ಫೋಟೋ ಕೂಡ ಇಲ್ಲ. ಮುಜ್ತಬಾ ಖಮೇನಿಯನ್ನು ಸುಪ್ರೀಂ ಲೀಡರ್ ಅಂತ ಘೋಷಣೆ ಮಾಡಿದಾಗ ಜನ ಸಂಭ್ರಮಾಚರಣೆ ಮಾಡಿದ್ದು ಈ ರೀತಿಯಾಗಿ ಪ್ರತಿಕೃತಿಯನ್ನು ಇಟ್ಕೊಂಡು, ಅದನ್ನಾದ್ರೂ ಪ್ರೊಫೆಷ್ನಲ್ ಆಗಿ ನೀಟಾಗಿ ಮಾಡಿದ್ರ ಅಂದ್ರೆ ಇಲ್ಲ. ಒಂದು ಫೋಟೋ ಕಟ್ ಮಾಡಿ ಕೆಳಗಡೆಯ ಭಾಗ, ದೇಹದ ಭಾಗ ಕಾರ್ಟನ್ ಬಾಕ್ಸ್ನಲ್ಲಿ ಕಟ್ ಮಾಡ್ಕೊಂಡು ಬಂದಿದ್ರು ರಟ್ಟಿನ ಪೆಟ್ಟಿಗೆಯಲ್ಲಿ. ಹಿಂಗೆ ಸೆಲೆಬ್ರೇಷನ್, ಅನೌನ್ಸ್ ಆದ ಸೆಲೆಬ್ರೇಷನ್ ಮಾಡಿದ್ರು. ಹೊಸ ಏನೋ ಸುಪ್ರೀಂ ಲೀಡರ್ ಆಯ್ಕೆಯನ್ನು ಹಿಂಗೆ ಸೆಲೆಬ್ರೇಟ್ ಮಾಡಿದ್ರು. ಇದೆಲ್ಲವನ್ನೂ ನೋಡಿದಾಗ ವಾಷಿಂಗ್ಟನ್ ಪೋಸ್ಟ್ನಂಥ ಪತ್ರಿಕೆಗಳಲ್ಲಿ ಬರ್ತಾ ಇರೋದು ನಿಜ ಇದ್ದರೂ ಇರಬಹುದು ಅನಿಸುತ್ತೆ. ಅದರ್ವೈಸ್ ನಾವೆಲ್ಲ ಆ ಪತ್ರಿಕೆಯ ವರದಿಗಳನ್ನು ಇದು ಅಮೇರಿಕನ್ ಪ್ರೊಪಗಂಡ ಇರಬಹುದಾ ಅನ್ನೋ ಥರನೇ ನೋಡ್ತೀವಿ. ಇದು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇರುವ ಕಾರಣಕ್ಕೆ ಏನು ಹರಿದಾಡ್ತಾ ಇದೆ ಸುದ್ದಿ? ಫೆಬ್ರವರಿ 28ನೇ ತಾರೀಕು ಅಮೇರಿಕ ಇಸ್ರೇಲ್ಗಳ ಜಂಟಿ ದಾಳಿ ಮಾಡಿದ್ವಲ್ಲ, ಆ ದಾಳಿಯಾದಾಗ ಆ ಜಾಗದಲ್ಲಿ ಮುಜ್ತಬಾ ಖಮೇನಿಯ ಪ್ರೆಸೆನ್ಸ್ ಇತ್ತು. ಹಿ ವಾಸ್ ದೇರ್. ದಾಳಿಯಲ್ಲಿ ಕೆಲವರು ಸತ್ತರು, 40 ಜನ ಸತ್ತರು, ಇನ್ನು ಕೆಲವರು ಗಾಯಗೊಂಡರು. ಗಾಯಗೊಂಡವರ ಪಟ್ಟಿಯಲ್ಲಿ ಮುಜ್ತಬಾ ಖಮೇನಿ ಇದ್ದದ್ದಂತೆ. ಎಷ್ಟರ ಮಟ್ಟಿಗೆ ಗಾಯ ಅಂದರೆ, ಬರ್ತಾ ಇರೋ ಸುದ್ದಿಗಳನ್ನು ನಾನು ಹೇಳ್ತಾ ಇರೋದು, 2 ಕಾಲು ಕಟ್ಟಾಗ್ಬಿಟ್ಟಿದವಂತೆ. ಕೆಲವು ದಿನಗಳ ಕಾಲ ಕೋಮಾಗಿ ಹೋಗಿ ಈಗ ಪ್ರಜ್ಞೆ ಬಂದಂಗಾಗಿದೆಯಂತೆ. ಹಿ ಈಸ್ ಬೆಡ್ ರಿಡನ್. ಇಂಥ ಪರಿಸ್ಥಿತಿಯಲ್ಲಿ ಹೊರಗಡೆ ಬರೋದಕ್ಕಾಗೋದಿಲ್ಲ, ವಿಡಿಯೋ ಹೇಳಿಕೆ ಕೊಡೋದಕ್ಕಾಗೋದಿಲ್ಲ, ಫೋಟೋಗ್ರಾಫ್ ಹೊರಗಡೆ ಬಂದರೆ ದೇಶದ ಜನ ಗಾಬರಿ ಆಗ್ತಾರೆ. ಕೊನೆ ಪಕ್ಷ ಆಡಿಯೋ ಹೇಳಿಕೆ ಸ್ಪಷ್ಟವಾಗಿ ಧ್ವನಿ ಕೂಡ ಇಲ್ಲ. ಈ ವರದಿಗಳನ್ನು ನಂಬುವುದಾದರೆ ಫೆಬ್ರವರಿ 28ರ ದಾಳಿಯಲ್ಲಿ ತನ್ನ ಬಹುತೇಕ ಇಡೀ ಕುಟುಂಬವನ್ನೇ ಕಳ್ಕೊಂಡಿದ್ದೀನಿ ಅನ್ನೋದು ಕೂಡ ಮುಜ್ತಬಾ ಖಮೇನಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಿ ಡಸಂಟ್ ಇವನ್ ನೋ. ಅಪ್ಪ, ಅಮ್ಮ, ತಂಗಿ ಗಂಡ, ಈತನ ಹೆಂಡತಿ, ಈತನ ಮಗು, ತಂಗಿ ಮಗು, ಇಷ್ಟೆಲ್ಲ ಕುಟುಂಬಸ್ಥರನ್ನು ನಾನು ಕಳ್ಕೊಂಬಿಟ್ಟಿದ್ದೀನಿ ಅನ್ನೋದು ಕೂಡ ಮುಜ್ತಬಾ ಖಮೇನಿಗೆ ಗೊತ್ತಿಲ್ಲದೆ ಹಿ ಈಸ್ ಬೆಡ್ ರಿಡನ್, ಅಂಡರ್ ಟ್ರೀಟ್ಮೆಂಟ್. ಮುಜ್ತಬಾ ಖಮೇನಿ ಹೆಸರಿನಲ್ಲಿ ದೇಶದ ಆಡಳಿತ ನಡೀತಾ ಇದೆ ಅಂತ ಸುದ್ದಿ. ಎಲ್ಲೂ ಕಾಣಿಸಿಕೊಳ್ಳದೆ ಇರೋದು, ಬದುಕಿರುವುದಕ್ಕೆ ಪ್ರೂಫ್ ಕೊಡದೇ ಇರೋದನ್ನು ನೋಡಿದರೆ ಆ ಸುದ್ದಿ ನಿಜ ಇರ್ಬೋದು ಅನಿಸುತ್ತೆ. ಸುದ್ದಿ ಸುಳ್ಳಿರ್ಬೋದು ಅಂತ ಯಾಕೆ ಅನ್ಸೋದು? ಅಲ್ರಿ, ಸುಪ್ರೀಂ ಲೀಡರ್ ಅಂತ ಅನೌನ್ಸ್ ಆದಮೇಲೆ ದಾಳಿ ಆಯ್ತಪ್ಪ, ಗಾಯಗೊಂಡ್ರು ಅನ್ನೋ ಸುದ್ದಿ ಏನಾರು ಬಂದಿದ್ರು ಇದ್ರೂ ಇರ್ಬೋದು ಅನ್ನಿಸ್ತಿತ್ತಪ್ಪ. ಆಲ್ರೆಡಿ 2 ಕಾಲು ಕಳ್ಕೊಂಡು ಕೋಮಾ ಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನು ಸುಪ್ರೀಂ ಲೀಡರ್ ಅಂತ ಅವ್ರು ಯಾಕೆ ಘೋಷಣೆ ಮಾಡ್ತಾರೆ?
ಇವತ್ತಲ್ಲ ನಾಳೆ ವಿಷಯ ಹೊರಗೆ ಬರೋದಲ್ವ ಅದು? ಇವತ್ತಲ್ಲ ನಾಳೆ ಹೊರಗೆ ಬರಲೇಬೇಕು ವಿಷಯ. ಮತ್ತೆ ಯಾಕೆ ಸುಪ್ರೀಂ ಲೀಡರ್ ಅಂತ ಅನೌನ್ಸ್ ಮಾಡಿದ್ರು? ಅಥವಾ ಅಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕು, ದೇಶವನ್ನು ಹಿಡಿತಕ್ಕೆ ತಗೋಬೇಕು ಅಂದ್ಕೊಂಡವರಿಗೆ ಬೆಡ್ ರಿಡನ್ ಸುಪ್ರೀಂ ಲೀಡರೇ ಬೇಕಾಗಿತ್ತೋ ಏನೋ? ವಿ ಡೋಂಟ್ ನೋ. ಆವತ್ತಿನ ದಾಳಿಯಲ್ಲಿ, ಫೆಬ್ರವರಿ 28ರ ದಾಳಿಯಲ್ಲಿ ಅಲಿ ಖಮೇನಿ ಸುಪ್ರೀಂ ಲೀಡರ್, ಮನ್ಸೌರ್ ಅಲಿ ಖಮೇನಿ ಪತ್ನಿ 2ನೇ ದಿವಸ ತೀರ್ಕೊಂಡಿದ್ದು. ಅಲಿ ಖಮೇನಿ ಪುತ್ರ ಮೊಜ್ತಬಾ ಖಮೇನಿ ಗಂಭೀರವಾಗಿ ಗಾಯ ಅಂತ ಹೇಳ್ತಾರೆ. ಝಹರಾ ಮೊಜ್ತಬಾ ಪತ್ನಿ ಡೆತ್. ಮೊಜ್ತಬಾ ಹೆಂಡತಿನ ಕಳ್ಕೊಂಡಿದ್ದ ಆ ದಾಳಿಯಲ್ಲಿ. ಮೊಹಮ್ಮದ್ ಬಘೇರ್ ಮೊಜ್ತಬಾ ಮಗ. ಅಲಿ ಖಮೇನಿ ಮಗಳು ಒಬ್ಬಳು, ಅಲಿ ಖಮೇನಿ ಅಳಿಯ, ಅಲಿ ಖಮೇನಿಯ 14 ತಿಂಗಳ ಮೊಮ್ಮಗು. ಇಷ್ಟು ಜನ ಕುಟುಂಬಸ್ಥರೇ ಆ ದಾಳಿಯಲ್ಲಿ ಸತ್ತೋಗಿದ್ದಾರೆ. ಆ ವಿಷಯ ಮೊಜ್ತಬಾ ಖಮೇನಿಗೆ ಗೊತ್ತಿರೋದು ಕೂಡ ಡೌಟು ಅನ್ನುವ ಸುದ್ದಿ. ಹಿಂಗಿದ್ದವರನ್ನು ಯಾಕೆ ಸುಪ್ರೀಂ ಲೀಡರ್ ಅಂತಾಗಿ ಘೋಷಣೆ ಮಾಡ್ತಾರೆ ಅನ್ನೋದು ನನ್ನ ಕಾಮನ್ ಸೆನ್ಸಿಗೆ ಬರ್ತಾ ಇರೋ ಪ್ರಶ್ನೆ ನನಗೆ. ಯಾಕೆ ಮಾಡ್ತಾರೆ ಅಂತ. ಅಲ್ಲಿ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೊಂದು ಮಧ್ಯಂತರ ಸಮಿತಿ ಇದೆ. ಮಸೌದ್ ಪಜೆಶ್ಕಿಯಾನ್ ಇರಾನಿನ ಅಧ್ಯಕ್ಷರು. ಅಲಿ ಖಮೇನಿ ಬದುಕಿದ್ದಾಗಲೇ ಈ ವ್ಯವಸ್ಥೆ ಮಾಡಿಟ್ಟಿದ್ದು. ನನಗೊಂದು ವೇಳೆ ಹೆಚ್ಚು ಕಡಿಮೆ ಆದರೆ ನಂತರದ ನಿರ್ಧಾರಗಳನ್ನು ಇಂಥವ್ರು ಸೇರ್ಕೊಂಡು ತಗೋಬೇಕು ಅಂತ. ಮಸೌದ್ ಪಜೆಶ್ಕಿಯಾನ್ ಇರಾನ್ ಅಧ್ಯಕ್ಷರು. ಅಲಿ ರೇಜಾ ಅರಾಫಿ ಇರಾನಿನ ಧರ್ಮಗುರು, ಸುಪ್ರೀಂ ಧರ್ಮಗುರು. ಅಂದರೆ ಅಲಿ ಖಮೇನಿಯ ನಂತರ ಧಾರ್ಮಿಕ ವಿಷಯಗಳಲ್ಲಿ ಗೈಡ್ ಮಾಡೋದಕ್ಕಿದ್ದಂಥ ವ್ಯಕ್ತಿ. ಗೋಲಂ ಹುಸೈನಿ ಎಜೈ ಇರಾನಿನ ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯಸ್ಥ. ಈ 3 ಜನರ ಕಮಿಟಿ. ಇವರ ಪೈಕಿ ಮೊದಲು ಅಲಿ ರೇಜಾ ಅರಾಫಿ ಇರಾನಿನ ನಾಯಕರಾಗ್ತಾರೆ ಅಂತ ಘೋಷಿಸಲಾಗಿತ್ತು. ಆದರೆ IRGC ಬೆಂಬಲ ಕೊಡಲಿಲ್ವಂತೆ. IRGC ನೋ ಅಂತಂತೆ. ಆವಾಗ ಮೊಜ್ತಬಾ ಅಲಿ ಖಮೇನಿಯನ್ನು ಸುಪ್ರೀಂ ಲೀಡರ್ ಆಗಿ ಘೋಷಣೆ ಮಾಡಲಾಗಿದೆ ಅಂತಾರೆ. ಈಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನಾನು ನಿಮಗೆ. ಈ ಯುದ್ಧದ ಉದ್ದೇಶ ಏನು? ಅಮೇರಿಕ ಇಸ್ರೇಲ್ಗಳು ಸೇರ್ಕೊಂಡು ಶುರು ಮಾಡಿದ್ದಾವೆ. ಇಸ್ರೇಲಿನ ಉದ್ದೇಶ ನನಗೆ ಗೊತ್ತು. ಅಮೇರಿಕಕ್ಕೇನು ಉದ್ದೇಶ? ರೆಜಿಮ್ ಚೇಂಜ್ ಅಂತಾರೆ ಅವರು. ಈಗಲೂ ಅದೇ ಉದ್ದೇಶನ ಗೊತ್ತಿಲ್ಲ. ಉದ್ದೇಶನೇ ಬದಲಾಗಿರುವ ಸಾಧ್ಯತೆ ಇದೆ. ಟ್ರಂಪದ್ದು ಯಾವಾಗ ಏನು ಬೇಕಾದ್ರೂ ಬದಲಾಗ್ಬೋದು. ರೆಜಿಮ್ ಚೇಂಜ್. ಅಂತಿಮವಾಗಿ ಏನು ಮಾಡಿದ್ರು ಇವರು? ರೆಜಿಮನ್ನು ಅಪ್ಗ್ರೇಡ್ ಮಾಡಿದ್ರು. ನಾವು ಮೊಬೈಲ್ನ ಸಾಫ್ಟ್ವೇರ್ ಅಪ್ಡೇಟ್ ಅಂತೀವಲ್ಲ, ಹಂಗೆ ಅಪ್ಗ್ರೇಡ್ ಆಯಿತು ಇರಾನಿನ ರೆಜಿಮ್. ಹೆಂಗೆ? 89 ವರ್ಷದ ವಯೋವೃದ್ಧ ಅಯಾತುಲ್ಲಾ ಖಮೇನಿ, 89 ವರ್ಷದ ವಯೋವೃದ್ಧ. ಆತನನ್ನು ಎಲಿಮಿನೇಟ್ ಮಾಡಿ ಈಗ ಆತನ ಜಾಗಕ್ಕೆ ಬಂದವರು ಯಾರು? 56 ವರ್ಷದವರ ಮಗ. 56 ವರ್ಷ ಅಂದರೆ ಅಲಿ ಖಮೇನಿ ಜೀವನಾವಧಿ ಕೊನೆ ಘಟ್ಟದಲ್ಲಿತ್ತು. ಕೊನೆ ಘಟ್ಟದಲ್ಲಿದ್ದ ಹಣ್ಣು ಮುದುಕನ್ನು ಮುಗಿಸಿ 56 ವರ್ಷ ರಾಜಕಾರಣದಲ್ಲಿ ಯೌವನ ಇದು. 56 ವರ್ಷದ ಮಗನನ್ನು ಅಧಿಕಾರಕ್ಕೆ ಬರೋ ಹಂಗೆ ನೋಡ್ಕೊಂಡ್ರು. ಅಂದರೆ ಇನ್ನೂ 33 ವರ್ಷ ಅಧಿಕಾರ. ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್, ಡೆತ್ ಟು ಜ್ಯೂಸ್. ಇನ್ನು 30-35 ವರ್ಷ ಘೋಷಣೆಗಳು ಮುಂದುವರಿತವೆ. ಹಿ ಈಸ್ ಜಸ್ಟ್ 56. ಅದರ ಜೊತೆಗೆ ನನ್ನ ಮೇಲೆ ನಡೆದ ದಾಳಿಯಲ್ಲಿ ನಾನು ನನ್ನ ಹೆಂಡತಿನ ಕಳ್ಕೊಂಡೆ, ನನ್ನ ಮಗನನ್ನು ಕಳ್ಕೊಂಡೆ, ನನ್ನ ತಂಗಿನ ಕಳ್ಕೊಂಡೆ, ತಂಗಿ ಗಂಡ, ತಂಗಿ ಮಗು, ಅಪ್ಪ ಅಮ್ಮ, ಇಷ್ಟು ಜನರನ್ನು ಕಳೆದುಕೊಂಡಿದ್ದೇನೆ ಅನ್ನುವ ಆಕ್ರೋಶದೊಂದಿಗೆ ಸಿಂಹಾಸನ ಏರಿದ ಮೊಜ್ತಬಾ ಖಮೇನಿ. ಲುಕ್ ಆಟ್ ಇಟ್. ಆ ಆಕ್ರೋಶದೊಂದಿಗೆ ಸಿಂಹಾಸನ ಏರಿದ್ದು. ಹಿ ಈಸ್ ಕಟ್ಟರ್ಪಂಥಿ ಇಸ್ಲಾಮಿಸ್ಟ್ ಲೀಡರ್. ಅಪ್ಪ ಹಿಜ್ಬುಲ್ಲಾಗೆ, ಹೌತಿಗೆ, ಹಮಾಸಿಗೆ ಏನೇನು ಕೊಡ್ತಿದ್ನಲ್ಲ, ಆದರೆ ಡಬಲ್ ಕೊಡ್ತಾನೀತ. ಅಪ್ಪ 10 ಬಾಂಬ್ ಕೊಡ್ತಿದ್ರು ಅಂದರೆ ನಾನು 100 ಬಾಂಬ್ ಕೊಡ್ತೀನಿ ಅಂತಾರೆ. ಅಪ್ಪಂಗೆ ವೈಯಕ್ತಿಕವಾಗಿ ಕಳ್ಕೊಂಡಿದ್ದೇನೂ ಇರಲಿಲ್ಲ. ಅಮೇರಿಕದ ವಿರುದ್ಧದ ದ್ವೇಷದಿಂದ, ಇಸ್ರೇಲಿನ ವಿರುದ್ಧದ ದ್ವೇಷದಿಂದ ನಾನು ಕುಟುಂಬಸ್ಥರು ಯಾರೋ ಸತ್ತೋಗಿದ್ದಾರೆ, ನಮ್ಮ ಮನೆಯಲ್ಲಿ ಯಾರನ್ನೋ ಕೊಂದುಬಿಟ್ಟಿದೆ ಅಮೇರಿಕ ಇಸ್ರೇಲು ಅಂತ ಅಯಾತುಲ್ಲಾ ಅಲಿ ಖಮೇನಿಗೆ ಏನಿರಲಿಲ್ಲ.
ಮುಜ್ತಬಾ ಖಮೇನಿಗಿದೆ. ಕುಟುಂಬನೇ ಕಳ್ಕೊಂಡಿರುವ ಆಕ್ರೋಶ. ಗೊತ್ತಿಲ್ಲಪ್ಪ, ಗೊತ್ತಿಲ್ಲದೇನೋ ಅಮೇರಿಕ ಇಂಥ ಅಧ್ವಾನಗಳನ್ನು, ಅಂದರೆ ಆಕ್ರೋಶಭರಿತರಾದ ಯುವ ನಾಯಕನೊಬ್ಬ ಇರಾನಿಗೆ ಬರಹಂಗಾಯಿತು. ಮುಂದೇನು ಅಂತ ಗೊತ್ತಾಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.